ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇದರ ಸಂಶಯವೇ ಇಲ್ಲ. ಎಷ್ಟು ತನಿಖೆ ಮಾಡ್ತೀರಿ? ಎಷ್ಟು ಬಾರಿ ತನಿಖೆ ಮಾಡ್ತೀರಿ? ನಾನು ಕೇಳೋದು 2023 ಮಾರ್ಚ್ ತಿಂಗಳು ಈಗಾಗಲೇ ಲೋಕಾಯುಕ್ತಗೆ ವರದಿ ಕೊಟ್ಕೊಂಡವ್ರೆ. ಇಲ್ಲಿ ಒಂದು ನಿಮ್ಗೆ ಹೇಳೋದು, ಪದೇ ಪದೇ ಮಾಧ್ಯಮದ ಸ್ನೇಹಿತರು ಕುಮಾರಸ್ವಾಮಿ ಮತ್ತು ಅವರ ಸಂಬಂಧಿಕರು ಅಂತ ಬರೀ ಹೇಳ್ತಾರೆ. ಇದು ಯಾವ ರೀತಿ ಪ್ರಾರಂಭ ಆಯಿತು? ಮಾದೇಗೌಡರು ಮತ್ತು ತಮ್ಮಣ್ಣ ಅವರು ಇಬ್ಬರು ಮಂಡ್ಯ ಜಿಲ್ಲೆಯವರು. ಮಾದೇಗೌಡರು ಒಂದು ಕಂಪ್ಲೇಂಟನ್ನು 2013-14 ಲೋಕಾಯುಕ್ತ ಕೊಟ್ಕೊಂಡಿದ್ದಾರೆ. ಅದರ ಮೇಲೆ ತನಿಖೆ ಮಾಡಲಿಕ್ಕೆ ಲೋಕಾಯುಕ್ತ ಹೇಳ್ಕೊಂಡ್ರು. ಇದು ಡಿಸ್ಪ್ಯೂಟ್ ಇದ್ದಿದ್ದು ಅವರಿಬ್ಬರ ನಡುವೆ. ನನ್ನ ಹೆಸರು ಯಾಕೆ ಬಂತು ಗೊತ್ತಿಲ್ಲ. ಈಗ ಅವರೇನು ತನಿಖೆ ಮಾಡ್ಕೊಂಡಿದ್ದಾರೆ, ನೆನ್ನೆ ಬಂದೆಲ್ಲ ಫುಲ್ ನನ್ನ ಜಮೀನಲ್ಲೂ ತನಿಖೆ ಆಗಿದೆ. ಏನಿದೆ ಎಲ್ಲ ಕೊಡಲಿ ವರದಿನ, ನನಗೇನು ಗಾಬರಿ ಇಲ್ಲ. 40 ವರ್ಷದಿಂದ ಮಾಡಿರ್ತಕ್ಕಂಥ ಈ ಭೂಮಿ ಬಗ್ಗೆ ಇಷ್ಟೆಲ್ಲ ಪಾಪ ಸಿದ್ದರಾಮಯ್ಯನವರು ಏನೇನು ಮೀಟಿಂಗ್ ಮಾಡಿದ್ರು ಅನ್ನೋದು ಗೊತ್ತು ನನಗೆ. ಯಾರನ್ನ ಕರೆಸ್ಕೊಂಡು ಏನು ಮೀಟಿಂಗ್, ಅದಕ್ಕೆ 5 ಜನದ SIT ಟೀಮ್. ಈಗ SIT ಟೀಮು ಪೊಲೀಸ್ ಇಲಾಖೆಯಲ್ಲಾಯಿತು. ಈಗ SIT ಟೀಮು IAS ಅಧಿಕಾರಿಗಳದು. ಇದಕ್ಕೆ ನಾನು ಓಪನ್ ಆಗಿದ್ದೇನೆ. ಇವ್ರ ಥರ ಸರ್ಕಾರಿ ಭೂಮಿಗಳನ್ನ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಇವತ್ತು ಅಧಿಕಾರ ಇದೆ, ಏನು ಬೇಕೋ ಪಾಪ ಅದು ನೋಡಿದೆ. ಅದೇನೋ ಲೋಕಾಯುಕ್ತ ತನಿಖೆ ಮಾಡೋದು ಅಧಿಕಾರಿ ಅವ್ರ ಮೇಲಿನ ಅಧಿಕಾರಿ ಹತ್ರ ಪರ್ಮಿಷನ್ ತಗೊಂಡು ವರದಿ ಅವ್ರಿಗೆ ಕೊಟ್ಟು ವರದಿ ಅವ್ರಿಗೆ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಈಗ ಲೋಕಾಯುಕ್ತ ಕೊಡ್ತಾರಂತೆ. ಅಂದರೆ ಯಾವ ರೀತಿ ನೀವು ಅವ್ರು ಮಾಡವ್ರೆ ಅನ್ನೋದನ್ನು ಇಲ್ಲಿ ಮೇಲಿನ ಅಧಿಕಾರಿಗೆ ತೋರಿಸ್ಕೊಂಡು ಅವರದ್ದು ಗ್ರೀನ್ ಸಿಗ್ನಲ್ ಕೊಟ್ಟು ನೀವು ಹೋಗಿ ಕೊಡ್ಬೋದಪ್ಪ ಅಂತ ಹೇಳಿ ಸರ್ಕಾರದ ಮುಖ್ಯಮಂತ್ರಿ ವಿರುದ್ಧ ಅವ್ರ ಕೈ ಕೇಳಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಅವ್ರ ವಿರುದ್ಧವಾಗಿ ಕೊಡ್ತಾರಾ? ದಾಖಲೆಗಳು ಚೆಲ್ಲಾಡ್ತಾ ಇದ್ದಾವೆ. ವಾಸ್ತವಾಂಶ ಏನಾಗಿದೆ? ಇದು ಒಂದು ತನಿಖೆನಾ ಇವ್ರು ಮಾಡ್ಕೋತಾ ಇರೋದು? ನನ್ನ ಮೇಲೆ ನಾನು ಭೂಮಿ ಖರೀದಿ ಮಾಡಿರೋದು 40 ವರ್ಷದಿಂದ. 40 ವರ್ಷದಿಂದ 16 ಬಾರಿ ಸರ್ವೇನೂ ಮಾಡ್ಕೊಂಡಿದ್ದಾರೆ. 16 ಬಾರಿ ಎಲ್ಲ ರೀತಿ ತನಿಖೆಗಳು ನಡೆದಿದೆ. ಅದರಲ್ಲಿ ನಾನು ಮುಕ್ತವಾಗಿದ್ದೀನಿ. ಪಾಪ ನೆನ್ನೆ ಕೆಲವು ಅಲ್ಲಿಯ ಒಂದು ಕಾಂಗ್ರೆಸ್ ಪುಡಾರಿಗಳು ಒಂದು 5-6 ಜನ ಕರ್ಕೊಂಬಂದಿದೆ ಅಂಥದ್ದು ಅವ್ರ ಹತ್ರ ಒಂದು ರಿಯಾಕ್ಷನ್ಗಳು ಕೊಡಿಸಿರೋದು ನೋಡಿದ್ದೀನಿ. 40 ವರ್ಷದಿಂದ ನನ್ನ ಹತ್ರ ಯಾರು ಬರದೇ ಇದ್ದರು. ಈಗೆಲ್ಲಿಂದ ಉದ್ಭವ ಆದರು ದೂರದಾರರು? ದೂರು 86-87ರಲ್ಲಿ CM ಲಿಂಗಪ್ಪ ಮತ್ತು ರಾಮಚಂದ್ರ ಅಂತೇಳಿ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಇಬ್ಬರು ಅವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಎಲ್ರಿಗೂ ಒಂದು ಅರ್ಜಿ, ನಮ್ಮ CM ಲಿಂಗಪ್ಪನವರು ಏನು ದೊಡ್ಡ ಕಾನೂನು ಬಾಹಿರವಾಗಿ ಭೂಮಿ ಖರೀದಿ ಮಾಡಿದ್ರು ಅಂತೇಳಿ ಭೂಮಿ ಖರೀದಿ ಮಾಡಿದ್ರು, ಭೂಮಿ ಲಪಟಾಯಿಸಿಲ್ಲ ಅಂತ ಹೇಳಿಲ್ಲ. ಅದು ದೂರಲ್ಲಿ ಎಲ್ಲ ಡಾಕ್ಯುಮೆಂಟು ಇಟ್ಕೊಂಡಿದ್ದೇನೆ. ಇಲ್ಲಿ ಪ್ರಶ್ನೆ, ಈ ಸರ್ಕಾರ ಒಂದು ಕಡೆ ಹಿರೇಮಠ ಯಾರೋ ಪಾಪ ಈ ರಾಜ್ಯದ ಸಂಪತ್ತು ಉಳಿಸೋರು ಅವರು ಏನೋ ಹಾಕೊಂಡಿದ್ದಾರೆ ಅಂತೇಳಿ, ನನಗೆ ಇಲ್ಲಿವರೆಗೆ ಹೈಕೋರ್ಟ್ನಿಂದ ನನಗೆ ಯಾವುದೇ ರೀತಿ ಇದು ಕೇಳಿಲ್ಲ, ನೋಟಿಸ್ ಕೊಟ್ಟಿಲ್ಲ. ಈಗ ಮೊನ್ನೆ ವಿತೌಟ್ ನೋಟಿಸ್ ತನಿಖೆ ಏನೋ ಹೋಗಬೇಕು ಅಂತ ಏನೋ ಹೊರಟಿದ್ರು ಅಂತ ವಿಷಯ ಬಂತು. ನಾನು ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ DC ಹೇಳಿದೆ, ನೀವು ಸರ್ವೆ ಮಾಡೋದಾದರೆ ಇದು ಸರ್ಕಾರಿ ಭೂಮಿ ಅಲ್ಲ, ಖರೀದಿ ಮಾಡಿರ್ತಕ್ಕಂಥ ನನ್ನ ಸ್ವಂತ ಆಸ್ತಿ. ಅದನ್ನು ನೀವು ಸರ್ವೆ ಮಾಡೋದಾದರೆ ಒಂದು ನೋಟಿಸ್ ಕೊಡದೆ ಯಾವ ರೀತಿ ನೀವು ಟ್ರೆಸ್ ಪಾಸ್ ಮಾಡ್ತೀರಿ ಅಂತ ಹೇಳಿದ ಮೇಲೆ ಅದನ್ನು 1 ದಿವಸ ಡೆಫರ್ ಮಾಡ್ಕೊಂಡ್ರು. 3 ದಿವಸದ ಹಿಂದಿನ ಡೇಟ್ ಹಾಕ್ಕೊಂಡು ಆಮೇಲೆ ಒಂದು ಮಾರನೇ ದಿವಸ ತಗೊಂಬಂದರು ಒಂದು ನೋಟಿಸ್ನ. ಮಾಡ್ಕೊಳ್ರಪ್ಪ ಅಂತ ಹೇಳಿದೆ. ನಾನು ಇವ್ರಿಗೂ ಹೇಳಿದೆ, ಯಾವುದಾದ್ರು ಇಂಟರ್ನ್ಯಾಷನಲ್ ಸರ್ವೆ ಅವ್ರನ್ನ ಕರ್ಕೊಂಬಂದು ಮಾಡಿಸ್ಕೊಳ್ಳಿ ಅಂತ ಹೇಳಿ ತನಿಖೆನ. ಅದರಲ್ಲಿ ನಾನೇನು ಭೂಮಿ ಖರೀದಿ ಮಾಡಿದ್ದೀನಿ, ಯಾವುದೇ ರೀತಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಿಲ್ಲ. ಈ ರಾಜ್ಯದಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಚರಿತ್ರೆ ಇದೆ. ಯಾವ ರೀತಿ ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆಗಳನ್ನು, ಯಾವ ಡ್ರಾಮಾಗಳು ಯಾವ ರೀತಿ ಆಡ್ಕೊಂಡು ಬಂದಿದ್ದಾರೆ. ಇದು ಒಂದು ದೇಶ, ಇದೊಂದು ರಾಜ್ಯ. ಇದು
ಕಾಲ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಸರ್, ಆಮೇಲೆ ತಂದೆಯವರು ನೀರಾವರಿ ವಿಚಾರವಾಗಿ ಮಾತನಾಡಕ್ಕೆ ಚೇರ್ ಲೀಡರ್ ಆಗೋದು ಬೇಡ ದೇವೇಗೌಡರು ನೋಡಿ, ಸಿದ್ದರಾಮಯ್ಯನವರಿಂದ ದೇವೇಗೌಡರು ಯಾವ ರೀತಿ ಅವರ ಜೀವನದಲ್ಲಿ ನೀರಾವರಿಯ ಬಗ್ಗೆ ರಾಜ್ಯದ ಜನತೆ ರಕ್ಷಣೆ ಮಾಡೋದನ್ನು ಇವರಿಂದ ಹೇಳಿಸ್ಕೋಬೇಕಾಗಿಲ್ಲ. ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ, ಈ ರಾಜ್ಯದ ನೆಲ, ಜಲ ಮತ್ತು ಭಾಷೆ ವಿಷಯದಲ್ಲಿ ಏನು ಇವ್ರ ಕಮಿಟ್ಮೆಂಟು, ಕೊಡುಗೆ ಏನು? ನೀರಾವರಿಗೆ ಸಿದ್ದರಾಮಯ್ಯವ್ರ ಕೊಡುಗೆ ಏನು? ಯಾವತ್ತಾದರೂ ಒಂದು ದಿವಸ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ? ದೇವೇಗೌಡರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮೊನ್ನೆ ತಾನೇ 102 ಡಿಗ್ರಿ ಟೆಂಪ್ರೇಚರು IV ಹಾಕ್ಸ್ಕೊಂಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ. ರಾಜ್ಯದ ನೀರಾವರಿ ಸಮಸ್ಯೆ ಇರೋದು ಗೋದಾವರಿ ಮತ್ತು ನಮ್ಮ ಕಾವೇರಿ ನೀರನ್ನು ಜೋಡಣೆ ಮಾಡ್ತಕ್ಕಂಥ ವಿಷಯದಲ್ಲಿ ನಮಗೇನು ಬರೀ 15 TMC ನೀರು ಅಲಾಟ್ ಮಾಡಿದ್ದೀರಿ, ಇದು ಎಲ್ಲವನ್ನ ಮೊನ್ನೆ ತಾನೇ ಚರ್ಚೆ ಮಾಡಿ ಬಂದರು ರಾಜ್ಯಸಭೆಯಲ್ಲಿ. ಇವರಿಂದ ಹೇಳಿಸ್ಕೋಬೇಕಾ ದೇವೇಗೌಡರು? ರಾಜ್ಯದ ನೀರಾವರಿ ಸಮಸ್ಯೆ ಇರಲಿ, ಬೇರೆ ವಿಷಯಗಳು ಚರ್ಚೆ ಮಾಡೋದು ಇವರಿಂದ. DK ಶಿವಕುಮಾರ್ ಏನು ಮಾಡಿದ್ದಾರೆ? DK ಶಿವಕುಮಾರ್ ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್? ದುಡ್ಡು ಹೊಡೆದಿರೋದೇ ಕಾಂಟ್ರಿಬ್ಯೂಷನ್ನು. ಚರ್ಚೆ ಮಾಡಿ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡೋಕ್ಕಾಗಲ್ಲ. ಆರೋಗ್ಯ ತಪಾಸಣೆಗೆ ಹೋಗ್ತಾ ಇದ್ದೀನಿ. ಇನ್ನೂ ಒಂದು ವಾರ ನೋಡೋಣ ಈ ಸರ್ಕಾರಗಳು ಹೆಂಗೆ ನಡೀತಾ ಇದೆ ರಾಜ್ಯದಲ್ಲಿ. ಮಾತೆತ್ತಿದ್ರೆ ಇವತ್ತು ಜನರ ಸಮಸ್ಯೆ ಬಗ್ಗೆ ಚರ್ಚೆನೇ ಇಲ್ಲ. ಅನ್ನಭಾಗ್ಯ ಗೃಹಲಕ್ಷ್ಮಿ 5 ತಿಂಗಳು ಯಾವುದೋ ಪಾಪ ನೀವು ಮಾಧ್ಯಮದಲ್ಲಿ ಹೇಳ್ತೀರ, ಅವ್ರು ಹೇಳ್ತಾರೆ ಮಾಧ್ಯಮದವ್ರಿಗೆ ಕೆಲಸ ಇಲ್ಲ ಹೇಳ್ತಾವ್ರೆ ಅಂತ ಹೇಳ್ತಾವ್ರೆ. ನೋಡ್ತಾ ಇದ್ದೀನಿ ಯಾವ ಥರ ನಡೀತಾ ಇದೆ. ಇನ್ನೂ ಒಂದು ವಾರ ಕಳೀಲಿ. ಒಂದು ವಾರ ಕಳೆದ ಮೇಲೆ ಚರ್ಚೆ ಮಾಡೋಣ. ಹಲವಾರು ವಿಷಯ ಇದೆ, ಚರ್ಚೆ ಮಾಡೋಣ. ನಮಗೂ ಸ್ವಲ್ಪ ರಾಜ್ಯದ ವಿಷಯಗಳ ಬಗ್ಗೆ ನಮ್ಮದೇ ಆದಂಥ ಕಮಿಟ್ಮೆಂಟ್ ಇಟ್ಕೊಂಡಿದ್ದೀವಿ. ಇವರು ಯಾರಿಂದಲೂ ಹೇಳಿಸ್ಕೋಬೇಕಾಗಿಲ್ಲ. ನಾವು ಡ್ರಾಮಾಗಳು ಯಾವ ರೀತಿ ಆಡ್ಕೊಂಬಂದಿದ್ದಾರೆ. ಇದು ಒಂದು ದೇಶ, ಇದೊಂದು ರಾಜ್ಯ, ಇದು ಕಾಲ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಸರ್, ಆಮೇಲೆ ತಂದೆಯವರು ನೀರಾವರಿ ವಿಚಾರವಾಗಿ ಮಾತನಾಡಕ್ಕೆ ಚೇರ್ ಲೀಡರ್ ಆಗೋದು ಬೇಡ ದೇವೇಗೌಡರು ನೋಡಿ, ಸಿದ್ದರಾಮಯ್ಯನವರಿಂದ ದೇವೇಗೌಡರು ಯಾವ ರೀತಿ ಅವರ ಜೀವನದಲ್ಲಿ ನೀರಾವರಿಯ ಬಗ್ಗೆ ರಾಜ್ಯದ ಜನತೆ ರಕ್ಷಣೆ ಮಾಡೋದನ್ನು ಇವರಿಂದ ಹೇಳಿಸ್ಕೋಬೇಕಾಗಿಲ್ಲ. ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ, ಈ ರಾಜ್ಯದ ನೆಲ, ಜಲ ಮತ್ತು ಭಾಷೆ ವಿಷಯದಲ್ಲಿ ಏನು ಇವ್ರ ಕಮಿಟ್ಮೆಂಟು, ಕೊಡುಗೆ ಏನು? ನೀರಾವರಿಗೆ ಸಿದ್ದರಾಮಯ್ಯವ್ರ ಕೊಡುಗೆ ಏನು? ಯಾವತ್ತಾದರೂ ಒಂದು ದಿವಸ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ? ದೇವೇಗೌಡರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮೊನ್ನೆ ತಾನೇ 102 ಡಿಗ್ರಿ ಟೆಂಪ್ರೇಚರು IV ಹಾಕ್ಸ್ಕೊಂಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ. ರಾಜ್ಯದ ನೀರಾವರಿ ಸಮಸ್ಯೆ ಇರೋದು ಗೋದಾವರಿ ಮತ್ತು ನಮ್ಮ ಕಾವೇರಿ ನೀರನ್ನು ಜೋಡಣೆ ಮಾಡ್ತಕ್ಕಂಥ ವಿಷಯದಲ್ಲಿ ನಮಗೇನು ಬರೀ 15 TMC ನೀರು ಅಲಾಟ್ ಮಾಡಿದ್ದೀರಿ, ಇದು ಎಲ್ಲವನ್ನ ಮೊನ್ನೆ ತಾನೇ ಚರ್ಚೆ ಮಾಡಿ ಬಂದರು ರಾಜ್ಯಸಭೆಯಲ್ಲಿ. ಇವರಿಂದ ಹೇಳಿಸ್ಕೋಬೇಕಾ ದೇವೇಗೌಡರು? ರಾಜ್ಯದ ನೀರಾವರಿ ಸಮಸ್ಯೆ ಇರಲಿ, ಬೇರೆ ವಿಷಯಗಳು ಚರ್ಚೆ ಮಾಡೋದು ಇವರಿಂದ. DK ಶಿವಕುಮಾರ್ ಏನು ಮಾಡಿದ್ದಾರೆ? DK ಶಿವಕುಮಾರ್ ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್? ದುಡ್ಡು ಹೊಡೆದಿರೋದೇ ಕಾಂಟ್ರಿಬ್ಯೂಷನ್ನು. ಚರ್ಚೆ ಮಾಡಿ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡೋಕ್ಕಾಗಲ್ಲ. ಆರೋಗ್ಯ ತಪಾಸಣೆಗೆ ಹೋಗ್ತಾ ಇದ್ದೀನಿ. ಇನ್ನೂ ಒಂದು ವಾರ ನೋಡೋಣ ಈ ಸರ್ಕಾರಗಳು ಹೆಂಗೆ ನಡೀತಾ ಇದೆ ರಾಜ್ಯದಲ್ಲಿ. ಮಾತೆತ್ತಿದ್ರೆ ಇವತ್ತು ಜನರ ಸಮಸ್ಯೆ ಬಗ್ಗೆ ಚರ್ಚೆನೇ ಇಲ್ಲ. ಅನ್ನಭಾಗ್ಯ ಗೃಹಲಕ್ಷ್ಮಿ 5 ತಿಂಗಳು ಯಾವುದೋ ಪಾಪ ನೀವು ಮಾಧ್ಯಮದಲ್ಲಿ ಹೇಳ್ತೀರ, ಅವ್ರು ಹೇಳ್ತಾರೆ ಮಾಧ್ಯಮದವ್ರಿಗೆ ಕೆಲಸ ಇಲ್ಲ ಹೇಳ್ತಾವ್ರೆ ಅಂತ ಹೇಳ್ತಾವ್ರೆ. ನೋಡ್ತಾ ಇದ್ದೀನಿ ಯಾವ ಥರ ನಡೀತಾ ಇದೆ. ಇನ್ನೂ ಒಂದು ವಾರ ಕಳೀಲಿ. ಒಂದು ವಾರ ಕಳೆದ ಮೇಲೆ ಚರ್ಚೆ ಮಾಡೋಣ. ಹಲವಾರು ವಿಷಯ ಇದೆ, ಚರ್ಚೆ ಮಾಡೋಣ. ನಮಗೂ ಸ್ವಲ್ಪ ರಾಜ್ಯದ ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇದರ ಸಂಶಯವೇ ಇಲ್ಲ. ಎಷ್ಟು ತನಿಖೆ ಮಾಡ್ತೀರಿ? ಎಷ್ಟು ಬಾರಿ ತನಿಖೆ ಮಾಡ್ತೀರಿ? ನಾನು ಕೇಳೋದು 2023 ಮಾರ್ಚ್ ತಿಂಗಳು ಈಗಾಗಲೇ ಲೋಕಾಯುಕ್ತಗೆ ವರದಿ ಕೊಟ್ಕೊಂಡವ್ರೆ. ಇಲ್ಲಿ ಒಂದು ನಿಮ್ಗೆ ಹೇಳೋದು, ಪದೇ ಪದೇ ಮಾಧ್ಯಮದ ಸ್ನೇಹಿತರು ಕುಮಾರಸ್ವಾಮಿ ಮತ್ತು ಅವರ ಸಂಬಂಧಿಕರು ಅಂತ ಬರೀ ಹೇಳ್ತಾರೆ. ಇದು ಯಾವ ರೀತಿ ಪ್ರಾರಂಭ ಆಯಿತು? ಮಾದೇಗೌಡರು ಮತ್ತು ತಮ್ಮಣ್ಣವರು ಇಬ್ಬರು ಮಂಡ್ಯ ಜಿಲ್ಲೆಯವರು. ಮಾದೇಗೌಡರು ಒಂದು ಕಂಪ್ಲೇಂಟನ್ನು 2013-14 ಲೋಕಾಯುಕ್ತ ಕೊಟ್ಕೊಂಡಿದ್ದಾರೆ. ಅದರ ಮೇಲೆ ತನಿಖೆ ಮಾಡಲಿಕ್ಕೆ ಲೋಕಾಯುಕ್ತ ಹೇಳ್ಕೊಂಡ್ರು. ಇದು ಡಿಸ್ಪ್ಯೂಟ್ ಇದ್ದಿದ್ದು ಅವರಿಬ್ಬರ ನಡುವೆ. ನನ್ನ ಹೆಸರು ಯಾಕೆ ಬಂತು ಗೊತ್ತಿಲ್ಲ. ಈಗ ಅವರೇನು ತನಿಖೆ ಮಾಡ್ಕೊಂಡಿದ್ದಾರೆ, ನೆನ್ನೆ ಬಂದು ಎಲ್ಲ ಫುಲ್ ನನ್ನ ಜಮೀನಲ್ಲೂ ತನಿಖೆ ಆಗಿದೆ. ಏನಿದೆ ಎಲ್ಲ ಕೊಡಲಿ ವರದಿನ. ನನಗೇನು
ಗಾಬರಿ ಇಲ್ಲ. 40 ವರ್ಷದಿಂದ ಖರೀದಿರ್ತಕ್ಕಂಥ ಮಾಡಿರ್ತಕ್ಕಂಥ ಈ ಭೂಮಿ ಬಗ್ಗೆ ಇಷ್ಟೆಲ್ಲ ಪಾಪ ಸಿದ್ದರಾಮಯ್ಯನವರು ಏನೇನು ಮೀಟಿಂಗ್ ಮಾಡಿದ್ರು ಅನ್ನೋದು ಗೊತ್ತು ನನಗೆ. ಯಾರನ್ನ ಕರೆಸ್ಕೊಂಡು ಏನು ಮೀಟಿಂಗ್, ಅದಕ್ಕೆ 5 ಜನದ SIT ಟೀಮ್, ಈಗ SIT ಟೀಮು ಪೊಲೀಸ್ ಇಲಾಖೆಯಲ್ಲಾಯಿತು, ಈಗ SIT ಟೀಮು IAS ಅಧಿಕಾರಿಗಳದು. ಇದಕ್ಕೆ ನಾನು ಓಪನ್ ಆಗಿದ್ದೇನೆ. ಇವ್ರ ಥರ ಸರ್ಕಾರಿ ಭೂಮಿಗಳನ್ನ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಇವತ್ತು ಅಧಿಕಾರ ಇದೆ, ಏನು ಬೇಕೋ ಪಾಪ ಅದು ನೋಡಿದೆ. ಅದೇನೋ ಲೋಕಾಯುಕ್ತ ತನಿಖೆ ಮಾಡೋದು ಅಧಿಕಾರಿ ಅವ್ರ ಮೇಲಿನ ಅಧಿಕಾರಿ ಹತ್ರ ಪರ್ಮಿಷನ್ ತಗೊಂಡು ವರದಿ ಅವ್ರಿಗೆ ಕೊಟ್ಟು ವರದಿ ಅವ್ರ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಈಗ ಲೋಕಾಯುಕ್ತ ಕೊಡ್ತಾರಂತೆ. ಅಂದರೆ ಯಾವ ರೀತಿ ನೀವು ಅವ್ರು ಮಾಡವ್ರೆ ಅನ್ನೋದನ್ನು ಇಲ್ಲಿ ಮೇಲಿನ ಅಧಿಕಾರಿಗೆ ತೋರಿಸ್ಕೊಂಡು ಅವರದು ಗ್ರೀನ್ ಸಿಗ್ನಲ್ ಕೊಟ್ಟು ನೀವು ಹೋಗಿ ಕೊಡ್ಬೋದಪ್ಪ ಅಂತ ಹೇಳಿ ಸರ್ಕಾರದ ಮುಖ್ಯಮಂತ್ರಿ ವಿರುದ್ಧ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಅವ್ರ ವಿರುದ್ಧವಾಗಿ ಕೊಡ್ತಾರಾ? ದಾಖಲೆಗಳು ಚೆಲ್ಲಾಡ್ತಾ ಇದ್ದಾವೆ. ವಾಸ್ತವಾಂಶ ಏನಾಗಿದೆ? ಇದು ಒಂದು ತನಿಖೆನಾ ಇವ್ರು ಮಾಡ್ಕೋತಾ ಇರೋದು? ನನ್ನ ಮೇಲೆ ನಾನು ಭೂಮಿ ಖರೀದಿ ಮಾಡಿರೋದು 40 ವರ್ಷದಿಂದ. 40 ವರ್ಷದಿಂದ 16 ಬಾರಿ ಸರ್ವೇನೂ ಮಾಡ್ಕೊಂಡಿದ್ದಾರೆ, 16 ಬಾರಿ ಎಲ್ಲ ರೀತಿ ತನಿಖೆಗಳು ನಡೆದಿದೆ. ಅದರಲ್ಲಿ ನಾನು ಮುಕ್ತವಾಗಿದ್ದೀನಿ. ಪಾಪ ನೆನ್ನೆ ಕೆಲವು ಅಲ್ಲಿಯ ಒಂದು ಕಾಂಗ್ರೆಸ್ ಪುಡಾರಿಗಳು ಒಂದು 5-6 ಜನ ಕರ್ಕೊಂಬಂದದ್ದು ಅಂಥದ್ದು ಅವ್ರ ಹತ್ರ ಒಂದು ರಿಯಾಕ್ಷನ್ಗಳು ಕೊಡಿಸಿರೋದು ನೋಡಿದ್ದೀನಿ. 40 ವರ್ಷದಿಂದ ನನ್ನ ಹತ್ರ ಯಾರು ಬರದೇ ಇದ್ದರು. ಈಗೆಲ್ಲಿಂದ ಉದ್ಭವ ಆದರು ದೂರದಾರರು? ದೂರು 86-87ರಲ್ಲಿ CM ಲಿಂಗಪ್ಪ ಮತ್ತು ರಾಮಚಂದ್ರ ಅಂತೇಳಿ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರು, ಇಬ್ಬರು ಅವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಎಲ್ರಿಗೂ ಒಂದು ಅರ್ಜಿ, ನಮ್ಮ CM ಲಿಂಗಪ್ಪನವರು ಏನು ದೊಡ್ಡ ಕಾನೂನು ಬಾಹಿರವಾಗಿ ಭೂಮಿ ಖರೀದಿ ಮಾಡಿದ್ರು ಅಂತೇಳಿ ಭೂಮಿ ಖರೀದಿ ಮಾಡಿದ್ರು, ಭೂಮಿ ಲಪಟಾಯಿಸಿಲ್ಲ ಅಂತ ಹೇಳಿಲ್ಲ. ಅದು ದೂರಲ್ಲಿ ಎಲ್ಲ ಡಾಕ್ಯುಮೆಂಟು ಇಟ್ಕೊಂಡಿದ್ದೇನೆ. ಇಲ್ಲಿ ಪ್ರಶ್ನೆ, ಈ ಸರ್ಕಾರ ಒಂದು ಕಡೆ ಹಿರೇಮಠ ಯಾರೋ ಪಾಪ ಈ ರಾಜ್ಯದ ಸಂಪತ್ತು ಉಳಿಸೋರು ಅವರು ಏನೋ ಹಾಕೊಂಡಿದ್ದಾರೆ ಅಂತೇಳಿ, ನನಗೆ ಇಲ್ಲಿವರೆಗೆ ಹೈಕೋರ್ಟ್ನಿಂದ ಯಾವುದೇ ರೀತಿ ಇದು ಕೇಳಿಲ್ಲ, ನೋಟಿಸ್ ಕೊಟ್ಟಿಲ್ಲ. ಈಗ ಮೊನ್ನೆ ವಿತೌಟ್ ನೋಟಿಸ್ ತನಿಖೆ ಏನೋ ಹೋಗಬೇಕು ಅಂತ ಏನೋ ಹೊರಟಿದ್ರು ಅಂತ ವಿಷಯ ಬಂತು. ನಾನು ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ DC ಹೇಳಿದೆ, ನೀವು ಸರ್ವೆ ಮಾಡೋದಾದರೆ ಇದು ಸರ್ಕಾರಿ ಭೂಮಿ ಅಲ್ಲ, ಖರೀದಿ ಮಾಡಿರ್ತಕ್ಕಂಥ ನನ್ನ ಸ್ವಂತ ಆಸ್ತಿ, ಅದನ್ನು ನೀವು ಸರ್ವೆ ಮಾಡೋದಾದರೆ ಒಂದು ನೋಟಿಸ್ ಕೊಡದೆ ಯಾವ ರೀತಿ ನೀವು ಟ್ರೆಸ್ ಪಾಸ್ ಮಾಡ್ತೀರಿ ಅಂತ ಹೇಳಿದ ಮೇಲೆ ಅದನ್ನು 1 ದಿವಸ ಡೆಫರ್ ಮಾಡ್ಕೊಂಡ್ರು. 3 ದಿವಸದ ಹಿಂದಿನ ಡೇಟ್ ಹಾಕ್ಕೊಂಡು ಆಮೇಲೆ ಒಂದು ಮಾರನೇ ದಿವಸ ತಗೊಂಬಂದರು ಒಂದು ನೋಟಿಸ್ನ. ಮಾಡ್ಕೊಳ್ರಪ್ಪ ಅಂತ ಹೇಳಿದೆ. ನಾನು ಇವ್ರಿಗೂ ಹೇಳಿದೆ, ಯಾವುದಾದ್ರು ಇಂಟರ್ನ್ಯಾಷನಲ್ ಸರ್ವೆ ಅವ್ರನ್ನ ಕರ್ಕೊಂಬಂದು ಮಾಡಿಸ್ಕೊಳ್ಳಿ ಅಂತ ಹೇಳಿ ತನಿಖೆನ. ಅದರಲ್ಲಿ ನಾನೇನು ಭೂಮಿ ಖರೀದಿ ಮಾಡಿದ್ದೀನಿ, ಯಾವುದೇ ರೀತಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಿಲ್ಲ. ಈ ರಾಜ್ಯದಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಚರಿತ್ರೆ ಇದೆ. ಯಾವ ರೀತಿ ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆಗಳನ್ನು, ಯಾವ ಡ್ರಾಮಾಗಳು ಯಾವ ರೀತಿ ಆಡ್ಕೊಂಡು ಬಂದಿದ್ದಾರೆ. ಇದು ಒಂದು ದೇಶ, ಇದೊಂದು ರಾಜ್ಯ, ಇದು ಕಾಲ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಆಮೇಲೆ ತಂದೆಯವರು ನೀರಾವರಿ ವಿಚಾರವಾಗಿ ಮಾತನಾಡೋಕ್ಕೆ ಚಿಯರ್ ಲೀಡರ್ ಆಗೋದು ಬೇಡ ದೇವೇಗೌಡರು ನೋಡಿ. ಸಿದ್ದರಾಮಯ್ಯನವರಿಂದ ದೇವೇಗೌಡರು ಯಾವ ರೀತಿ ಅವರ ಜೀವನದಲ್ಲಿ ನೀರಾವರಿಯ ಬಗ್ಗೆ ರಾಜ್ಯದ ಜನತೆ ರಕ್ಷಣೆ ಮಾಡೋದನ್ನು ಇವರಿಂದ ಹೇಳಿಸ್ಕೋಬೇಕಾಗಿಲ್ಲ. ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ, ಈ ರಾಜ್ಯದ ನೆಲ, ಜಲ ಮತ್ತು ಭಾಷೆ ವಿಷಯದಲ್ಲಿ ಏನು ಇವ್ರ ಕಮಿಟ್ಮೆಂಟು, ಕೊಡುಗೆ ಏನು? ನೀರಾವರಿಗೆ ಸಿದ್ದರಾಮಯ್ಯವ್ರ ಕೊಡುಗೆ ಏನು? ಯಾವತ್ತಾದರೂ ಒಂದು ದಿವಸ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ? ದೇವೇಗೌಡರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮೊನ್ನೆ ತಾನೇ 102 ಡಿಗ್ರಿ ಟೆಂಪ್ರೇಚರು IV ಹಾಕ್ಸ್ಕೊಂಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ. ರಾಜ್ಯದ ನೀರಾವರಿ ಸಮಸ್ಯೆ ಇರೋದು, ಗೋದಾವರಿ ಮತ್ತು ನಮ್ಮ ಕಾವೇರಿ ನೀರನ್ನು ಜೋಡಣೆ ಮಾಡ್ತಕ್ಕಂಥ ವಿಷಯದಲ್ಲಿ ನಮಗೇನು ಬರೀ 15 TMC ನೀರು ಅಲಾಟ್ ಮಾಡಿದ್ದೀರಿ, ಇದು ಎಲ್ಲವನ್ನ ಮೊನ್ನೆ ತಾನೇ ಚರ್ಚೆ ಮಾಡಿ ಬಂದರು ರಾಜ್ಯಸಭೆಯಲ್ಲಿ.
ಇವರಿಂದ ಹೇಳಿಸ್ಕೋಬೇಕಾ ದೇವೇಗೌಡರು? ರಾಜ್ಯದ ನೀರಾವರಿ ಸಮಸ್ಯೆ ಇರಲಿ, ಬೇರೆ ವಿಷಯಗಳು ಚರ್ಚೆ ಮಾಡೋದು. ಡಿ ಕೆ ಶಿವಕುಮಾರ್ ಇವರಿಂದ ಡಿ ಕೆ ಶಿವಕುಮಾರ್ ಏನು ಮಾಡಿದ್ದಾರೆ? ಡಿ ಕೆ ಶಿವಕುಮಾರ್ ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್? ದುಡ್ಡು ಹೊಡೆದಿರೋದೇ ಕಾಂಟ್ರಿಬ್ಯೂಷನ್ನು. ಚರ್ಚೆ ಮಾಡಿ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡೋಕ್ಕಾಗಲ್ಲ. ಆರೋಗ್ಯ ತಪಾಸಣೆ ಹೋಗ್ತಾ ಇದ್ದೀನಿ. ಇನ್ನೂ ಒಂದು ವಾರ ನೋಡೋಣ ಈ ಸರ್ಕಾರಗಳು ಹೆಂಗೆ ನಡೀತಾ ಇದೆ ರಾಜ್ಯದಲ್ಲಿ. ಮಾತೆತ್ತಿದ್ರೆ ಇವತ್ತು ಜನರ ಸಮಸ್ಯೆ ಬಗ್ಗೆ ಚರ್ಚೆನೇ ಇಲ್ಲ. ಅನ್ನಭಾಗ್ಯ ಗೃಹಲಕ್ಷ್ಮಿ 5 ತಿಂಗಳು ಯಾವುದೋ ಪಾಪ ನೀವು ಮಾಧ್ಯಮದಲ್ಲಿ ಹೇಳ್ತೀರ, ಅವ್ರು ಹೇಳ್ತಾರೆ ಮಾಧ್ಯಮದವ್ರಿಗೆ ಕೆಲಸ ಇಲ್ಲ ಹೇಳ್ತಾವ್ರೆ ಅಂತ ಹೇಳ್ತಾವ್ರೆ. ನೋಡ್ತಾ ಇದ್ದೀನಿ ಯಾವ ಥರ ನಡೀತಾ ಇದೆ. ಇನ್ನೂ ಒಂದು ವಾರ ಕಳೀಲಿ. ಒಂದು ವಾರ ಕಳೆದ ಮೇಲೆ ಚರ್ಚೆ ಮಾಡೋಣ. ಹಲವಾರು ವಿಷಯ ಇದೆ, ಚರ್ಚೆ ಮಾಡೋಣ. ನಮಗೂ ಸ್ವಲ್ಪ ರಾಜ್ಯದ ವಿಷಯಗಳ ಬಗ್ಗೆ ನಮ್ಮದೇ ಆದಂಥ ಕಮಿಟ್ಮೆಂಟ್ ಇಟ್ಕೊಂಡಿದ್ದೀವಿ. ಇವ್ರು ಯಾರಿಂದಲೂ ಹೇಳಿಸ್ಕೋಬೇಕಾಗಿಲ್ಲ. ನಾವು ಡ್ರಾಮಾಗಳು ಯಾವ ರೀತಿ ಆಡ್ಕೊಂಬಂದಿದ್ದಾರೆ. ಇದು ಒಂದು ದೇಶ, ಇದೊಂದು ರಾಜ್ಯ, ಇದು ಕಾಲ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಆಮೇಲೆ ತಂದೆಯವರು ನೀರಾವರಿ ವಿಚಾರವಾಗಿ ಮಾತನಾಡಕ್ಕೆ ಚಿಯರ್ ಲೀಡರ್ ಆಗೋದು ಬೇಡ ದೇವೇಗೌಡರು. ನೋಡಿ ಸಿದ್ದರಾಮಯ್ಯನವರಿಂದ ದೇವೇಗೌಡರು ಯಾವ ರೀತಿ ಅವರ ಜೀವನದಲ್ಲಿ ನೀರಾವರಿಯ ಬಗ್ಗೆ ರಾಜ್ಯದ ಜನತೆ ರಕ್ಷಣೆ ಮಾಡೋದನ್ನು ಇವರಿಂದ ಹೇಳಿಸ್ಕೋಬೇಕಾಗಿಲ್ಲ. ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ, ಈ ರಾಜ್ಯದ ನೆಲ, ಜಲ ಮತ್ತು ಭಾಷೆ ವಿಷಯದಲ್ಲಿ ಏನು ಇವ್ರ ಕಮಿಟ್ಮೆಂಟು, ಕೊಡುಗೆ ಏನು? ನೀರಾವರಿಗೆ ಸಿದ್ದರಾಮಯ್ಯವ್ರ ಕೊಡುಗೆ ಏನು? ಯಾವತ್ತಾದರೂ ಒಂದು ದಿವಸ ನೀರಿನ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ? ದೇವೇಗೌಡರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮೊನ್ನೆ ತಾನೇ 102 ಡಿಗ್ರಿ ಟೆಂಪ್ರೇಚರು IV ಹಾಕ್ಸ್ಕೊಂಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ. ರಾಜ್ಯದ ನೀರಾವರಿ ಸಮಸ್ಯೆ ಇರೋದು, ಗೋದಾವರಿ ಮತ್ತು ನಮ್ಮ ಕಾವೇರಿ ನೀರನ್ನು ಜೋಡಣೆ ಮಾಡ್ತಕ್ಕಂಥ ವಿಷಯದಲ್ಲಿ ನಮಗೇನು ಬರೀ 15 TMC ನೀರು ಅಲಾಟ್ ಮಾಡಿದ್ದೀರಿ. ಇದು ಎಲ್ಲವನ್ನ ಮೊನ್ನೆ ತಾನೇ ಚರ್ಚೆ ಮಾಡಿ ಬಂದರು ರಾಜ್ಯಸಭೆಯಲ್ಲಿ. ಇವರಿಂದ ಹೇಳಿಸ್ಕೋಬೇಕಾ ದೇವೇಗೌಡರು? ರಾಜ್ಯದ ನೀರಾವರಿ ಸಮಸ್ಯೆ ಇರಲಿ, ಬೇರೆ ವಿಷಯಗಳು ಚರ್ಚೆ ಮಾಡೋದು. ಡಿ ಕೆ ಶಿವಕುಮಾರ್ ಇವರಿಂದ ಡಿ ಕೆ ಶಿವಕುಮಾರ್ ಏನು ಮಾಡಿದ್ದಾರೆ? ಡಿ ಕೆ ಶಿವಕುಮಾರ್ ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್? ದುಡ್ಡು ಹೊಡೆದಿರೋದೇ ಕಾಂಟ್ರಿಬ್ಯೂಷನ್ನು. ಚರ್ಚೆ ಮಾಡಿ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡೋಕ್ಕಾಗಲ್ಲ. ಆರೋಗ್ಯ ತಪಾಸಣೆ ಹೋಗ್ತಾ ಇದ್ದೀನಿ. ಇನ್ನೂ ಒಂದು ವಾರ ನೋಡೋಣ ಈ ಸರ್ಕಾರಗಳು ಹೆಂಗೆ ನಡೀತಾ ಇದೆ ರಾಜ್ಯದಲ್ಲಿ. ಮಾತೆತ್ತಿದ್ರೆ ಇವತ್ತು ಜನರ ಸಮಸ್ಯೆ ಬಗ್ಗೆ ಚರ್ಚೆನೇ ಇಲ್ಲ. ಅನ್ನಭಾಗ್ಯ ಗೃಹಲಕ್ಷ್ಮಿ 5 ತಿಂಗಳು ಯಾವುದೋ ಪಾಪ ನೀವು ಮಾಧ್ಯಮದಲ್ಲಿ ಹೇಳ್ತೀರ, ಅವ್ರು ಹೇಳ್ತಾರೆ ಮಾಧ್ಯಮದವ್ರಿಗೆ ಕೆಲಸ ಇಲ್ಲ ಹೇಳ್ತಾವ್ರೆ ಅಂತ ಹೇಳ್ತಾವ್ರೆ. ನೋಡ್ತಾ ಇದ್ದೀನಿ ಯಾವ ಥರ ನಡೀತಾ ಇದೆ. ಇನ್ನೂ ಒಂದು ವಾರ ಕಳೀಲಿ. ಒಂದು ವಾರ ಕಳೆದ ಮೇಲೆ ಚರ್ಚೆ ಮಾಡೋಣ. ಹಲವಾರು ವಿಷಯ ಇದೆ, ಚರ್ಚೆ ಮಾಡೋಣ. ನಮಗೂ ಸ್ವಲ್ಪ ರಾಜ್ಯದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.